ಇವತ್ತು ನಾನು ಡಾಕ್ಟರ್ ನರೇಶ್ ಬಾಬು, ಜಾಯಿಂಟ್ ಸೆಕ್ರೆಟರಿ ಟೆಕ್ನಿಕಲ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತು ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾದ CEO. ನನ್ನ ಜೊತೆ ನಮ್ಮ ಮೇಡಮ್ ಅವರಿದ್ದಾರೆ, ನಮ್ಮ ಮೆಂಬರ್ ಸೆಕ್ರೆಟರಿ ಸರ್ ಅವರ ವೈಫು, ಮತ್ತು ನಮ್ಮ ಎಲ್ಲ ಸೈಂಟಿಸ್ಟ್ಗಳು ಇದ್ದಾರೆ, ಲೈಕ್ ಸೀನಿಯರ್ ಸೈಂಟಿಸ್ಟು ಎಲ್ಲ ಇದ್ದಾರೆ. ಇವತ್ತು ನಾವು ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ವತಿಯಿಂದ ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಬೆಂಗಳೂರು 2025 ನಾವು 4ನೇ ಡಿಸೆಂಬರಿಂದ 9 ಡಿಸೆಂಬರ್ವರೆಗೆ ಚಿತ್ರಕಲಾ ಪರಿಷತ್ತಿನ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈ ಒಂದು ಎಕ್ಸ್ಪೋದ ಮುಖ್ಯ ಉದ್ದೇಶ ಗ್ರಾಹಕರಿಗೆ ಪ್ಯೂರ್ ಅಥೆಂಟಿಕ್ ಸಿಲ್ಕ್ ಪ್ರಾಡಕ್ಟ್ ಅಂದರೆ ಉಡುಪುಗಳನ್ನು ಅವರಿಗೆ ದೊರೆಯೋ ರೀತಿ ಮಾಡತಕ್ಕಂಥದ್ದು. ಇಲ್ಲಿ 43 ಮಳಿಗೆಗಳು ಆಥರೈಸ್ಡ್ ಯೂಸರ್ಸ್ ಬಂದಿದ್ದಾರೆ, ಮತ್ತು ಇವರು 9 ವಿವಿಧ ರಾಜ್ಯಗಳಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಮೇಜರ್ 12 ಕ್ಲಸ್ಟರ್ಸ್ ನಾವು ಯಾವತ್ತು ಲೈಕ್ ಮೈಸೂರು ಸಿಲ್ಕ್ ಕ್ಲಸ್ಟರ್, ಮೊಳಕಾಲ್ಮೂರು, ಪಟೋನಾ, ಪೈತನಿ ಆಗ್ಬೋದು, ಪಟೋಲಾ ಆಗ್ಬೋದು, ಮತ್ತು ಉತ್ತರ ಪ್ರದೇಶನ ಬನಾರಸಿ, ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್, ಮತ್ತು ಕೋಸಾ ಸಿಲ್ಕ್, ಟಸ್ಸಾರ್ ಸಿಲ್ಕ್ ಆಗ್ಬೋದು, ನಾರ್ತ್ ಈಸ್ಟ್ನ ಎರ್ರಿ ಮತ್ತು ಮೂಗ, ಎಲ್ಲ ರೀತಿಯಾದಂಥ ಕ್ಲಸ್ಟರ್ನ ಪ್ಯೂರ್ 4 ಮೇಜರ್ ಕಮರ್ಷಿಯಲ್ ಸಿಲ್ಕ್ ಪ್ರಾಡಕ್ಟ್ಸ್ನ ಇಲ್ಲಿ ಇವತ್ತು ನಮ್ಮ ಈ ಮಳಿಗೆಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಲೈಕ್ ಪ್ಯೂರ್ ಅಥೆಂಟಿಕ್ ಶುದ್ಧ ರೇಷ್ಮೆ ಉಡುಪುಗಳು ಈ ಒಂದು ಮಳಿಗೆಗಳಲ್ಲಿ ದೊರೀತವೆ. ಇಲ್ಲಿ ಡಿಸ್ಕೌಂಟ್ ಅನ್ನೋದಕ್ಕಿಂತ ಲೈಕ್ ಇಂಡಿವಿಜುವಲ್ ಮಳಿಗೆಗಳು ಅವರು ಗ್ರಾಹಕರಿಗೆ ಆಫರ್ ಮಾಡ್ತಾರೆ. ನಾವು ಸ್ಪೆಸಿಫಿಕ್ ಅಂತ ಯಾರಿಗೂ ಲೈಕ್ ಹೇಳೋಕ್ಕಾಗೋದಿಲ್ಲ. ಲೈಕ್ ಇಲ್ಲಿ ಲೈಕ್ ನೋಡ್ಬೋದು ನೀವು, ಪಟೋಲಾ ಸೀರೆ 2 ಲಕ್ಷದಿಂದ ಸ್ಟಾರ್ಟ್ ಆಗೋವಂಥ ಸೀರೆಗಳಿದೆ, ಮತ್ತು 1-1.5 ಲಕ್ಷ ಲೈಕ್ ಅವರು ಡಿಸೈನ್ಸು. ಮತ್ತು ಇಲ್ಲಿ ನಮ್ಮ ವೀವರ್ಸ್, ಇಲ್ಲಿಂದ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದರೆ ಇವತ್ತು ಹ್ಯಾಂಡ್ಲೂಮ್ ಒಂದು ನಶಿಸಿ ಹೋಗ್ತಾ ಇದೆ. ಹ್ಯಾಂಡ್ಲೂಮ್ನ ನಾವು ಉತ್ತೇಜನ ಮಾಡಬೇಕು. ಲೈಕ್ 12-15 ಲಕ್ಷ ಜನ ಹ್ಯಾಂಡ್ಲೂಮ್ನ ಲೈಕ್ ಅವಲಂಬಿತರಾಗಿದ್ದಾರೆ. ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತಂದರೆ ಅದು ಹ್ಯಾಂಡ್ಲೂಮಿಂದ ಬರಬೇಕು. ಅದನ್ನು ರಿಸ್ಟ್ರಿಕ್ಟೆಡ್ ಐಟಮ್ ಹ್ಯಾಂಡ್ಲೂಮಿಂದ ಬಂದರೆ ಅದನ್ನು ಪ್ಯೂರ್ 100% ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀವಿ ನಾವು. ಆ ಒಂದು 2 ಉದ್ದೇಶ ನಮ್ಮ ಒಂದು ಹ್ಯಾಂಡ್ಲೂಮ್ ಅವ್ರನ್ನ ವೀವರ್ಸ್ನ ಮತ್ತು ನಮ್ಮ ನೇಯ್ಗಾರರಿಗೆ ಒಂದು ಪ್ರೋತ್ಸಾಹ ಕೊಡಲು, ಮತ್ತು 100% ಗ್ರಾಹಕರಿಗೆ 100% ಪ್ಯೂರ್ ಶುದ್ಧ ರೇಷ್ಮೆ ಲೈಕ್ ಸಿಗೋ ರೀತಿ ಮಾಡಲು ಈ ಒಂದು ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಬೆಂಗಳೂರಿನ ಮುಖ್ಯ ಉದ್ದೇಶ ಆಗಿರ್ತದೆ. ಮತ್ತು ನಾವು ಹಲವು ಬೇರೆ ಬೇರೆ ಕಡೆ ಮಾಡ್ತೀವಿ. ಇದು ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಬೆಂಗಳೂರು ನಾವು 3 ವರ್ಷದ ನಂತರ ಇಲ್ಲಿ ಬಂದಿದ್ದೀವಿ. 6 ವರ್ಷದ ಬಿಫೋರ್ ನಾವು ಚಿತ್ರಕಲಾ ಪರಿಷತ್, ಯಾಕಂದರೆ ಇಲ್ಲಿನ ಆಥರೈಸ್ಡ್ ಯೂಸರ್ಸ್ ಚಿತ್ರಕಲಾ ಪರಿಷತ್ ಈ ಒಂದು ವೆನ್ಯೂನ ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಆಫ್ಟರ್ 6 ವರ್ಷದ ನಂತರ ಚಿತ್ರಕಲಾ ಪರಿಷತ್ತಿನಲ್ಲಿ ನಾವು ಈ ಒಂದು ಎಕ್ಸ್ಪೋನ ಆರ್ಗನೈಸ್ ಮಾಡ್ತಾಯಿದ್ದೇವೆ. ಸಿಲ್ಕ್ ಮಾರ್ಕ್ ಎಕ್ಸ್ಪೋ 2025 ಇನ್ನೊಂದು ಪ್ರಮುಖ ಆಕರ್ಷಣೆ ಏನಂತಂದರೆ ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ನಾವು ಯಾವ ರೀತಿ ಟೆಸ್ಟ್ ಮಾಡ್ಬೋದು, ಲೈಕ್ ಶುದ್ಧ ರೇಷ್ಮೆ 100% ಪ್ಯೂರ್ ಸಿಲ್ಕ್ ಯಾವ ರೀತಿ ಟೆಸ್ಟ್ ಮಾಡ್ಬೋದು. ನನ್ನ ಜೊತೆ CSTRI ಡೈರೆಕ್ಟರ್ ಇದ್ದಾರೆ. ಲೈಕ್ ಬೇರೆ ರೀತಿಯಾದಂಥ ಟೆಸ್ಟ್ಗಳಿದೆ. ಒಂದು ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂದರೆ ನಾವು ಒಂದು ನೂಲನ್ನು ತೆಗೆದು ಅದನ್ನು ಬೆಂಕಿಯಿಂದ ಟೆಸ್ಟ್ ಮಾಡ್ತೀವಿ. ಅದು ಎಲ್ಲ ಫಾರ್ ಎಕ್ಸಾಂಪಲ್ ನಾವು ಒಂದು ವಿಜಿಲೆನ್ಸ್ ಟೆಸ್ಟ್ಗೆ ಹೋಗಬೇಕು, ಒಂದು 2 ಲಕ್ಷ ಸೀರೆ ಇರ್ತವೆ, ಅದನ್ನು ನಾವು ಟೆಸ್ಟ್ ಮಾಡೋದಕ್ಕಾಗಲ್ಲ. ನಾವು IAC ಮತ್ತು ನಮ್ಮ ಸೆಂಟ್ರಲ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು SMAI ಸಹಯೋಗದೊಂದಿಗೆ ಒಂದು ಎಕ್ವಿಪ್ಮೆಂಟ್ನ ನಾವು ಡೆವಲಪ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಕೋಸಾ ವಿಜಯ್ ಕೃಷ್ಣಪ್ಪ ಅವರು, ಈಸ್ ಆಲ್ಸೋ ನಮ್ಮ ಪಾರ್ಟ್ನರ್. ಅವರು ಒಂದು ಸಿಲ್ಕ್ ಟೆಸ್ಟಿಂಗ್ ಮಿಷನ್, ನಾನ್ ಡಿಸ್ಟ್ರಕ್ಟಿವ್ ಸಿಲ್ಕ್ ಟೆಸ್ಟಿಂಗ್ ಮಿಷನ್ನ ಡೆವಲಪ್ ಮಾಡ್ತಾಯಿದ್ದಾರೆ. ಬನ್ನಿ ಈಗ ಜಸ್ಟ್ ಅದ್ರ ಬಗ್ಗೆ ನೋಡ್ತಾರೆ. ಅದ್ರ ಬಗ್ಗೆ ನೋಡೋಣ. ಒಂದು ಪ್ಯೂರ್ ಇದು ಪ್ಯೂರ್ ರೇಷ್ಮೆ ಸೀರೆ, ಅದನ್ನು ನಾವು ಟೆಸ್ಟ್ ಮಾಡಿದಾಗ ಅದು ಇಲ್ಲಿ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗಿ ನಮಗೆ ಇಲ್ಲಿ ಕ್ವಿಕ್ ಅನಾಲಿಸಿಸ್ ಆಗಿ ಬರುತ್ತೆ ಯಾವುದು 100% ಪ್ಯೂರ್ ಸಿಲ್ಕ್, 100% ಪ್ಯೂರ್ ಸಿಲ್ಕ್. ಅದೇ ರೀತಿ ನೋಡಿ ಇನ್ನೊಂದು ಬೇರೆ ಸ್ಯಾಂಪಲ್ ಇಡ್ತೀವಿ, ಬೇರೆ ಸ್ಯಾಂಪಲ್ ಇಟ್ಟು ಇನ್ನೊಂದು ಬೇರೆ ಸ್ಯಾಂಪಲ್ ಯಾರನ್ನ ಇಡ್ತೀವಿ.
ಅದನ್ನಿಟ್ಟು ಟೆಸ್ಟ್ ಮಾಡಿದಾಗ ಅದು ಯಾವ ರೀತಿ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದು 100% ರಯಾನ್, ಅಂದರೆ ಇದು ಸಿಲ್ಕ್ ಅಲ್ಲ ಅಂತ, ಆರ್ಟಿಫಿಷಿಯಲ್ ಸಿಲ್ಕ್ ರಯಾನ್ ಅಂತ. ಮತ್ತು ಇನ್ನೊಂದು ಇದು ನೋಡ್ತೀವಿ, ಇದು ನೋಡಿ, ಇದು ಸಿಲ್ಕ್ ಥ್ರೆಡ್ಸ್. ಇದನ್ನು ಸಿಲ್ಕ್ ಥ್ರೆಡ್ಸ್ ಸಹ ನಾವು ಇಲ್ಲಿ ಇಡ್ತೀವಿ, ನೋಡಿದಾಗ ಅಲ್ಲಿ ಮತ್ತು ಅದು ಪ್ರೋಸೆಸ್ ಆಗುತ್ತೆ, NMR ಬೇಸ್ಡ್ ಪ್ರೋಸೆಸ್ ಆಗಿ ಇದು 100% ಸಿಲ್ಕ್. ಅಂದರೆ ಎಷ್ಟು ಸ್ಯಾಂಪಲ್ಸ್ ಬೇಕು ವಿತಿನ್ ಫ್ರ್ಯಾಕ್ಷನ್ ಆಫ್ 20-25 ಸೆಕೆಂಡ್ ಒಳಗಡೆ ನಮಗೆ ನಾವು ತಗೊಳ್ತಕ್ಕಂಥ ರೇಷ್ಮೆ ಉಡುಪು 100% ಸಿಲ್ಕ್ ಇದೆಯಾ ಅಂತ ನಮಗೆ ಇದರಲ್ಲಿ ಗೊತ್ತಾಗ್ತಿದೆ. ಇದು ಅಂಡರ್ ಪ್ರೋಸೆಸ್ ಆಫ್ ಡೆವಲಪ್ಮೆಂಟಲ್ಲಿದೆ. ಮತ್ತು ಈ ರೀತಿ ಎಕ್ಸ್ಪೋಗಳಲ್ಲಿ ತುಂಬ ನಮ್ಮ CSTRI ಡೈರೆಕ್ಟರು ಮತ್ತು ಅವರು ಟೀಮು ಒಂದು 35-40 ಸಾವಿರ ಸ್ಯಾಂಪಲ್ಗಳನ್ನ ಇಲ್ಲಿ ಟೆಸ್ಟ್ ಮಾಡಿ, ವ್ಯಾಲಿಡೇಟ್ ಮಾಡಿ, ಮತ್ತು ಅದನ್ನು ಗ್ರಾಹಕರಿಗೆ ಟೆಸ್ಟ್ ಯಾವ ರೀತಿ ಮಾಡ್ಬೋದು ಅಂತ ನಮಗೆ ಹೆಲ್ಪ್ ಆಗುತ್ತೆ ಮುಂದೆ. ಥ್ಯಾಂಕ್ ಯು.